ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವಿಶ್ವ ತಂಬಾಕು ರಹಿತ ದಿನ ಮೇ 31, 2026 ಅಂಗವಾಗಿ ಇಂದು ಬೆಳಿಗ್ಗೆ ಜಾಥಾ ಮತ್ತು ಮಾನವ ಸರಪಳಿ ರಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಂದು ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಸಮೀಕ್ಷಣಾ ಘಟಕ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನ ಮೇ 31, 2026 ಅಂಗವಾಗಿ ಜಾಥಾ ಕಾರ್ಯಕ್ರಮ ಮತ್ತು ಮಾನವ ಸರಪಳಿ ರಚನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದರ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಎಸ್ ಸಂಕನೂರ್ ಆಗಮಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಜ್ಞರು ಹಾಗೂ ಅಧೀಕ್ಷಕರಾದ ಡಾಕ್ಟರ್ ರುಕಿಯಾ ಅಸ್ನಾರಬಾ, NTCP ಕಲಬುರಗಿಯ ಜಿಲ್ಲಾ ಸಮೀಕ್ಷಣಾ ಅಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕಾಂಬ್ಳೆ, ಜಿಲ್ಲಾ ಕಾಲರಾ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ರೆಡ್ಡಿ, ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಾರುತಿ ಕಾಂಬ್ಳೆ ಕಲಬುರಗಿ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಸುಜಾತಾ ಪಾಟೀಲ್, ಸೋಷಿಯಲ್ ವರ್ಕರ್ ಕುಮಾರಿ ಆರತಿ ಧನಶ್ರೀ, ಜಿಲ್ಲಾ ತಂಬಾಕು ವ್ಯಸನ ಮುಕ್ತ ಸೈಕಾಟ್ರಿಕ್ ಕೌನ್ಸಿಲರ್ ಮಂಜುನಾಥ್ ಕಂಬಾಳಿಮಠ, DO ರವಿಕುಮಾರ್ ಪೂಜಾರಿ ಉಪಸ್ಥಿತರಿದ್ದರು. ವಿಶೇಷ ಆಹ್ವಾನಿತರಾಗಿ ಎಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಮತ್ತು ಎಲ್ಲಾ ತಾಲೂಕಾ ಆರೋಗ್ಯ ಅಧಿಕಾರಿಗಳು, ESIC ದಂತ ಮಹಾವಿದ್ಯಾಲಯ ಕಲಬುರಗಿ ಪ್ರಾಂಶುಪಾಲರು, HKES ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಂಶುಪಾಲರು, ಅಲ್ ಬದರ್ ದಂತ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಂಶುಪಾಲರು, ಜಿಮ್ಸ್ ಮನೋರೋಗ ವಿಭಾಗ ದಂತ ವಿಭಾಗದ ಪ್ರಾಂಶುಪಾಲರು, ಜಿಲ್ಲಾ ಆಸ್ಪತ್ರೆಯ ಸ್ಕೂಲ್ ಆಫ್ ನರ್ಸಿಂಗ್ ಕಲಬುರಗಿಯ ಪ್ರಾಂಶುಪಾಲರು, ಜಿಲ್ಲಾ ಆಸ್ಪತ್ರೆ ಕಲಬುರಗಿಯ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು, ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಯುನೈಟೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಈ ಜಾಥಾ ಕಾರ್ಯಕ್ರಮವು ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯಿಂದ ಜಗತ್ ವೃತ್ತದಲ್ಲಿ ಮಾನವ ಸರಪಳಿ ಮಾಡುವ ಮೂಲಕ ಸಂಪನ್ನಗೊಂಡಿತು. ಎಲ್ರಿಗೂ ನಮಸ್ಕಾರ. ಇವತ್ತು ತಂಬಾಕು ರಹಿತ ದಿನಾಚರಣೆ, ಆಂಟಿ ಟೊಬ್ಯಾಕೋ ಡೇ ಅನ್ನು ನಾವು ಆಚರಿಸ್ತಾ ಇದ್ದೀವಿ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟೊಬ್ಯಾಕೋ ಸೇವನೆಯಿಂದಾಗಿ ಕ್ಯಾನ್ಸರ್ ಅಂತ ನಮ್ಗೆಲ್ಲರೂ ಗೊತ್ತಿದೆ. ಆದ್ರೆ ಅದ್ರ ಜೊತೆಗೆ ಟೊಬ್ಯಾಕೋ ಅಂದ್ರೆ ಕೇವಲ ನಾವು ಸಿಗರೇಟ್ ಅಂತ ಪರಿಗಣಿಸ್ತೀವಿ. ಸಿಗರೇಟ್ ಅಲ್ಲದೆ ಇದು ಗುಟ್ಕಾ ಆಗಿರ್ಬೋದು, ಪಾನ್ ಗುಟ್ಕಾ ಆಗಿರ್ಬೋದು, ಸಿಗರೇಟ್ಸ್ ಆಗಿರ್ಬೋದು, ಈಗ ಮತ್ತೆ ನಿಕೋಟಿನ್ ಬೇಸ್ಡ್ ಇವೆಲ್ಲ ಹೊಸ ಹೊಸ ಪದಾರ್ಥಗಳೆಲ್ಲ ಬರ್ತಾ ಇದೆ, ವೇಪಿಂಗ್ ಎಲ್ಲ ಆಗಿದೆ, ಅವೆಲ್ಲ ಬರ್ತಾ ಇದೆ. ಇವೆಲ್ಲ ಹವ್ಯಾಸಗಳು ಒಂದು ಗೇಟ್ವೇ ತರ. ಒಂದು ಹವ್ಯಾಸ ಶುರು ಆದ್ರೆ ಮತ್ತೆ ಬೇರೆ ಬೇರೆ ಹವ್ಯಾಸಗಳು ಬಂದ್ಬಿಡುತ್ತೆ. ವೈಯಕ್ತಿಕ ಆಗಿರ್ಬೋದು, ಕೌಟುಂಬಿಕ ಆಗಿರ್ಬೋದು, ಅದ್ರ ಜೊತೆಗೆ ಸಾಮಾಜಿಕ ಆಗಿದ್ರು ಇದು ಎಲ್ಲ ಒಂದು ಹಾಳು ಮಾಡುತ್ತೆ, ಸಮಾಜವನ್ನು ಹಾಳು ಮಾಡುತ್ತೆ. ಮತ್ತೆ ಈಗ ನಮ್ಮ ಭಾರತವನ್ನ ಒಂದು ಯಂಗೆಸ್ಟ್ ಕಂಟ್ರಿ, ಅತಿ ಯೌವನದಲ್ಲಿರುವ ಒಂದು ದೇಶ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕೆಟ್ಟ ಹವ್ಯಾಸಗಳಿಂದ ದೇಶದ ನಮ್ಮ ಭವಿಷ್ಯ ಕೂಡ ಹಾಳಾಗುತ್ತೆ. ಆದ ಕಾರಣ ಈ ಒಂದು ಜಾಥಾ ಮುಖಾಂತರ ನಾವು ಒಂದು ಅವೇರ್ನೆಸ್ ಆಕ್ಟಿವಿಟಿ ಕೂಡ ನಾವು ಮಾಡ್ತಾ ಇದೀವಿ. ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರಬಾರ್ದು. ಎಲ್ಲೂ ಮಕ್ಕಳು, ಯಾರಾದ್ರೂ ನಿಮ್ಮ ಮಕ್ಕಳು ಅಥವಾ ಯಾರು ಹಿರಿಯರು ಯಾರಾದ್ರೂ ತಂಬಾಕು ಸೇವನೆ ಮಾಡೋದು, ಸಿಗರೆಟ್ ಸೇವನೆ ಮಾಡೋದು ಅಥವಾ ಪಾನ್ ಗುಟ್ಕಾ ಏನೋ ತಿನ್ನೋದು ಅದು ಮಾಡಿದ್ರೆ ನಾವು ನಿಲ್ಲಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಈ ದಿನ ತಾವೆಲ್ಲ ನೋಡ್ತಾ ಇದ್ದೀರಿ, ತಂಬಾಕು ನಿಷೇಧಿತ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದೀವಿ. 31ನೇ ತಾರೀಕು ಮಾಡಬೇಕಾಗಿತ್ತು, ಆ ದಿನ ರಜೆ ಬಂದಿರೋ ಪ್ರಯುಕ್ತ ಇವತ್ತು ಹಮ್ಮಿಕೊಂಡಿದೀವಿ. ಇವತ್ತು ಜಾಥಾ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಆರೋಗ್ಯ ಇಲಾಖೆ ಮತ್ತು ಕ್ಯಾನ್ಸರ್ ಸೊಸೈಟಿ ಆಫ್ ಇಂಡಿಯಾ, ಅಲ್ಬದರ್ ಡೆಂಟಲ್ ಕಾಲೇಜು, ESIC ಡೆಂಟಲ್ ಕಾಲೇಜು, ನಿಜಲಿಂಗಪ್ಪ ಡೆಂಟಲ್ ಕಾಲೇಜು ಮತ್ತು ಎಲ್ಲ ನರ್ಸಿಂಗ್ ಕಾಲೇಜು ನೀವು ನೋಡ್ತಾ ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ DC ಸರ್, ಮಾನ್ಯ CO ಸರ್, ADC ಸರ್ ಮತ್ತು ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಬಂದಿದ್ದಾರೆ, ಡಿಸ್ಟ್ರಿಕ್ಟ್ ಸರ್ಜನ್ ಇದ್ದಾರೆ ಮತ್ತು ಜಿಮ್ಸ್ ಎಲ್ಲ
ಸಿಬ್ಬಂದಿ ವರ್ಗದವರಿದ್ದಾರೆ. ನಾವಿದು ಹಂತ ಹಂತವಾಗಿ ಮಾಡೋ ಕಾರ್ಯಕ್ರಮ. ನಾವು ಪ್ರತಿ 3 ತಿಂಗಳು ಒಂದು ಮೀಟಿಂಗ್ ಮಾಡಿ ಅಲ್ಲಿ ಒಂದು ಡಿಸಿಷನ್ ತಗೋತೀವಿ. ಇದು ತಂಬಾಕು ಉತ್ಪನ್ನ ಆಗ್ಲಿ, ಇದು ಬಳಕೆ ಆಗ್ಲಿ ನಿಷೇಧ ಮಾಡಬೇಕು. ಮತ್ತು ಸ್ಕೂಲಲ್ಲಿ ಸ್ಪೆಷಲಿ ಶಾಲೆಯಲ್ಲಿ ನಾವು ಇದು 100 ಮೀಟರ್ ವರೆಗೂ ಯಾವುದೇ ತರ ಗುಟ್ಕಾ ಪದಾರ್ಥ ಆಗ್ಲಿ, ಸಿಗರೇಟ್ ಪದಾರ್ಥ ಆಗ್ಲಿ, ನಿಕೋಟಿನ್ ಪದಾರ್ಥ ಮಾರಾಟ ಮಾಡ್ಬೋದು. ಅದಕ್ಕೆ ನಾವೆಲ್ಲರಿಗೂ ನಾವು ಒಂದು ಫೈನ್ ವಿಧಿಸ್ತೀವಿ. ಅದು ನಿರಂತರವಾಗಿ ನಡೀತಾ ಇರೋದು. ನಾವು ಮೊದಲಾಗಿ ನಾವು ಅವೇರ್ನೆಸ್ ತರೋದು, ಎಲ್ಲರಿಗೂ ಇದರಿಂದ ಆಗ್ತಾ ಇರೋ ದುಷ್ಪರಿಣಾಮ ಏನು, ಮಕ್ಕಳಲ್ಲಿ ಆಗೋ ದುಷ್ಪರಿಣಾಮ ಏನು, ಪರಿವಾರದಲ್ಲಿ ಆಗೋ ದುಷ್ಪರಿಣಾಮ, ಸಮಾಜದಲ್ಲಿ ಆಗೋದೇನು, ಮತ್ತು ಆರ್ಥಿಕವಾಗಿ ಏನ್ ದುಷ್ಪರಿಣಾಮ ಆಗ್ತೀವಿ ಮತ್ತು ದೈವಿಕವಾಗಿ ಏನ್ ದುಷ್ಪರಿಣಾಮ ಆಗ್ತದೆ ನಾವೆಲ್ಲರಿಗೂ ಇದು ಅರಿವು ಮೂಡಿಸಿ ಮಾಡ್ಬೇಕು. ವರ್ಷದ ಅಪೀಲ್ ಅಂದ್ರೆ ಕೌಂಟರಿಂಗ್ ದಿ ಅಪೀಲ್, ಅನ್ಮಾಸ್ಕಿಂಗ್ ದಿ ಅಪೀಲ್, ಕೌಂಟರಿಂಗ್ ದಿ ನಿಕೋಟಿನ್ ಅಡಿಕ್ಷನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್ ಅಂತ. ಸೊ ನಾವು ಪ್ರತಿ ವರ್ಷನೂ ಈ ಪ್ರೋಗ್ರಾಮ್ ಮಾಡ್ತೀವಿ. ಆಮೇಲೆ ನಮ್ದು ರೂಟೀನ್ ಆಕ್ಟಿವಿಟೀಸ್ ಇರುತ್ತಿದೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗ್ಬೋದು ಅಥವಾ ಬೇರೆ ಬೇರೆ ತರ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ಆಫೀಸ್ ಆಗ್ಬೋದು, ಎಲ್ಲ ಕಡೆ ನಾವು ರೇಡ್ಸ್ ಮಾಡ್ತೀವಿ, ಜಾಗರಣೆ ಕೊಡ್ತೀವಿ. ಆದಷ್ಟು ಯುವಕರು ಬಹಳಷ್ಟು ಬಲಿ ಆಗ್ತಿದ್ದಾರೆ. ಸೊ ಅವರಿಗೆ ಒಂದು ಅವೇರ್ನೆಸ್ ಕೊಡ್ತೀವಿ. ಆಮೇಲೆ ನಾವು ಬಿಲೋ 21 ಇಯರ್ಸ್ ಯಾವುದೇ ಟೊಬ್ಯಾಕೋ ಶಾಪ್ ಆಗಲಿ ಅಥವಾ ಅಂಗಡಿಗಳಾಗಲಿ ಅವ್ರಿಗೆ ಮಾಡಲಿಕ್ಕೆ ಕೊಡೋದಿಲ್ಲ, ಫೈನ್ ಹಾಕ್ತೀವಿ. ಆಮೇಲೆ ಕಂಟಿನ್ಯೂಸ್ ರೈಡು ಮಾಡ್ತಿದ್ವಿ. ಸೊ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಆಗಲಿ, ಕಾರ್ಪೊರೇಷನ್ ಇಲಾಖೆ ಆಗಲಿ, ವಿವಿಧ ಇಲಾಖೆಯವರಿಗೆ ಧನ್ಯವಾದಗಳು ಹೇಳ್ಬೇಕು ಹಾಗೂ ಸಹಕರಿಸ್ಬೇಕು. ಸ್ಪೆಷಲಿ ಮೀಡಿಯಾ ಪರ್ಸನ್ಸ್ ಅವರಿಗೆ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಅವರು ಸಾಕಷ್ಟು ಇದ್ರ ಬಗ್ಗೆ ಜಾಗರಣೆ ಕೊಡಬೇಕಂತ ಕೇಳ್ಕೊಂಡು ಥ್ಯಾಂಕ್ ಯು. ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನವನ್ನು ನೀಡುವಂತೆ ಒತ್ತಾಯಿಸಿ ಇಂದು ಜೇವರ್ಗಿ ತಾಲೂಕಿನ ಸೊನ್ನ ಕ್ರಾಸ್ ಹತ್ತಿರ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉರುಳು ಸೇವೆ ನಡೆಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯಿಸಿ ಇಂದು ಜೇವರ್ಗಿ ತಾಲೂಕಿನ ಸೊನ್ನ ಕ್ರಾಸ್ನಲ್ಲಿ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ವಿಶಿಷ್ಟವಾಗಿ ಪ್ರತಿಭಟಿಸಿದರು. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ವರಿಷ್ಠರನ್ನು ಒತ್ತಾಯಿಸಿದ ಅಭಿಮಾನಿಗಳು ರಸ್ತೆಯಲ್ಲೇ ಉರುಳು ಸೇವೆ ಮಾಡುವ ಮೂಲಕ ತಮ್ಮ ತೀವ್ರ ಆಕ್ರೋಶ ಮತ್ತು ಭಕ್ತಿಯನ್ನು ಪ್ರದರ್ಶಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಪ್ರಮುಖರು ಮಾತನಾಡಿ, ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿ ತಾಲೂಕಿನ ಪ್ರಗತಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಮಂಡಳಿಯ ಅಧ್ಯಕ್ಷರಾಗಿ ಮಾಡುತ್ತಿರುವ ಕೆಲಸಗಳು ಶ್ಲಾಘನೀಯ. ಈ ಹಿನ್ನೆಲೆಯಲ್ಲಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡುವುದು ಸೂಕ್ತ. ಇದರಿಂದ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಡಾಕ್ಟರ್ ಅಜಯ್ ಸಿಂಗ್ ಅವರು ಸಚಿವರಾಗಬೇಕು ಎನ್ನುವುದು ಕೇವಲ ಜೇವರ್ಗಿ ತಾಲೂಕಿನ ಜನರ ಆಸೆ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಜನರ ಆಶಯವಾಗಿದೆ. ಹೀಗಾಗಿ ಪಕ್ಷದ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ತಕ್ಷಣವೇ ಗಮನ ಹರಿಸಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಎಂದು ಉರುಳು ಸೇವೆ ಮೂಲಕ ವರಿಷ್ಠರಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮನವಿ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮತ್ತು ತಾಲೂಕಿನ ಮುಖಂಡರುಗಳಾದ ಶರಭು ಕಲ್ಯಾಣಿ, ಶರಣು ಬಿಲ್ಲಾಡ್, ಬಸವರಾಜ್ ಕಣಕಿ, ಭಗವಂತರಾಯ ಗುಜುಗೊಂಡ್, ಭೂತಾಳಿ ಬಾಸಗಿ, ವಿದ್ಯಾಧರ್ ಚೌಡಾಪುರ್, ಭೀಮಾಶಂಕರ್ ಸಂದೀವನಿ, ನಾಗನಗೌಡ ಮಾಲಿ ಪಾಟೀಲ್, ಲಕ್ಷ್ಮಣ ಗುಬ್ಬೇವಾಡ್, ಲಕ್ಕಪ್ಪ ಕುಟನೂರ್, ರಮೇಶ್ ಸಂತಿ, ಮುತ್ತಣ್ಣ ಹೊಸಮನಿ ಹಾಗೂ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದು ನಾಯಕರ ಪರವಾಗಿ ಘೋಷಣೆಗಳನ್ನು ಕೂಗಿ ರಾಜ್ಯ ನಾಯಕರುಗಳಿಗೆ ಮತ್ತು ಹೈಕಮಾಂಡ್ ನಾಯಕರುಗಳಿಗೆ ಮನವಿ ಮಾಡಿದರು. ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಆಗಲೇಬೇಕು. ಬಂದು ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಆಗಲೇಬೇಕು. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಆಗಲೇಬೇಕು. ಅವರ ಉಸುರು ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಆಗಲೇಬೇಕು. ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ಸಿಗಲೇಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿ ಬಳಗದವರು ಕೂಡಿ ದರ್ಗಾದಲ್ಲಿ ಮತ್ತು ಹಿಮಾಲಯದ ಕೇದಾರನಾಥದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಶಾಸಕ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಮೊಳಗಿದ ಜನಾಗ್ರಹ ಇದು ಕೇವಲ ಒಂದು ರಾಜಕೀಯ ಬೇಡಿಕೆಯಲ್ಲ, ಇದು ಇಡೀ ಕ್ಷೇತ್ರದ ಜನರ ಹೃದಯದ ಧ್ವನಿಯಾಗಿದೆ. ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಅವರ ಜನಪರ ಕಾಳಜಿಯನ್ನೇ ಉಸಿರಾಗಿಸಿಕೊಂಡು ಹಗಲಿರುಳು ಜನರ ಕಷ್ಟ ಸುಖಗಳಿಗೆ ಹೆಗಲು ಕೊಟ್ಟು ನಿಂತಿರುವ ಜನಪ್ರಿಯ ಶಾಸಕ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ಸಿಗಲೇಬೇಕು ಎಂಬ ಹಕ್ಕೊತ್ತಾಯ ಈಗ ಜನಪ್ರಿಯ ಚಳುವಳಿಯಾಗಿ ಮಾರ್ಪಟ್ಟಿದೆ.
ತಮ್ಮ ನೆಚ್ಚಿನ ನಾಯಕನಿಗೆ ಸಚಿವ ಸ್ಥಾನ ಸಿಗಬೇಕೆಂದು ಹಾರೈಸಿ ಕ್ಷೇತ್ರದಾದ್ಯಂತ ಮತ್ತು ದೇಶದ ಪವಿತ್ರ ಕ್ಷೇತ್ರಗಳಲ್ಲಿ ಭಕ್ತರು, ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ವಿಶೇಷ ಪ್ರಾರ್ಥನೆ, ಪೂಜೆಗಳನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಕೂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂಡಿ, ಕೋಬಾಳ್, ಕೋನಹಿಪ್ಪರಗ, ಮಂದರ್ವಾಡ್, ಬಣಮಗಿ, ಹಂದನೂರ್ ಹಾಗೂ ರಾಸಣಗಿ ಗ್ರಾಮಗಳ ಕಾಂಗ್ರೆಸ್ ಪಕ್ಷದ ಹಿರಿಯ ಮತ್ತು ಯುವ ಮುಖಂಡರೆಲ್ಲರೂ ಒಂದಾಗಿ ಭಾವನೆಗಳ ಮಹಾಪೂರದೊಂದಿಗೆ ಪ್ರಸಿದ್ಧ ಕೂಡಿ ದರ್ಗಾದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದರು. ನಮ್ಮ ನಾಯಕನಿಗೆ ಅರ್ಹ ಗೌರವ ಸಿಗಲಿ, ಅವರು ಸಚಿವರಾಗಿ ಇಡೀ ಭಾಗದ ಅಭಿವೃದ್ಧಿಗೆ ಶಕ್ತಿಯಾಗಲಿ ಎಂದು ಮುಖಂಡರು ಅತ್ಯಂತ ಭಾವುಕರಾಗಿ ದರ್ಗಾದಲ್ಲಿ ದುವಾ ಮಾಡಿದರು. ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಮೇಲಿರುವ ಅಭಿಮಾನ ಗಡಿಗಳನ್ನು ದಾಟಿದೆ ಎಂಬುದಕ್ಕೆ ಸಾಕ್ಷಿ ಎಂಬಂತೆ ಪವಿತ್ರ ಹಿಮಾಲಯ ಕೇದಾರ್ನಾಥ್ ಜ್ಯೋತಿರ್ಲಿಂಗ ದೇವಾಲಯದಲ್ಲೂ ಅವರ ಅಭಿಮಾನಿಗಳು ವಿಶೇಷ ಪೂಜೆ ಮತ್ತು ರುದ್ರಾಭಿಷೇಕವನ್ನು ನೆರವೇರಿಸಿದ್ದಾರೆ. ಧರ್ಮಸಿಂಗ್ ಕುಟುಂಬದ ಮೇಲಿರುವ ಅಚಲವಾದ ಭಕ್ತಿ ಮತ್ತು ಅಜಯ್ ಸಿಂಗ್ ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೆ ಸಿಕ್ಕ ಗೌರವ ಇದಾಗಿದೆ. ಅಜಯ್ ಧರ್ಮಸಿಂಗ್ ಅವರು ಕೇವಲ ಶಾಸಕರಲ್ಲ, ನಮ್ಮ ಮನೆ ಮಗ. ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯ ಜನರ ಕಣ್ಣೀರು ಒರೆಸುವ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡುವುದು ಎಂದರೆ ಈ ಭಾಗದ ಜನಸಾಮಾನ್ಯರಿಗೆ ಶಕ್ತಿ ತುಂಬಿದಂತೆ ಎಂದು ಹೇಳಿದರು. ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಕೇವಲ ರಾಜಕೀಯ ಮುಖಂಡರಷ್ಟೇ ಅಲ್ಲದೆ ಕಲಬುರಗಿ ಮತ್ತು ಜೇವರ್ಗಿ ಭಾಗದ ನೂರಾರು ಸಾಮಾಜಿಕ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘಟನೆಗಳು ಒಕ್ಕೊರಲಿನಿಂದ ಸರ್ಕಾರವನ್ನು ಮತ್ತು ಹೈಕಮಾಂಡ್ ಅನ್ನು ಒತ್ತಾಯಿಸುತ್ತಿವೆ. ಈ ಕುರಿತು ಈಗಾಗಲೇ ಪ್ರಾರ್ಥನೆ ಮತ್ತು ಅಧಿಕೃತ ಮನವಿಗಳನ್ನು ಸಲ್ಲಿಸಲಾಗುತ್ತಿದ್ದು, ಇಡೀ ಕಲ್ಯಾಣ ಕರ್ನಾಟಕ ಭಾಗವೇ ಅಜಯ್ ಸಿಂಗ್ ಅವರ ಸಚಿವ ಸ್ಥಾನಕ್ಕಾಗಿ ಕಣ್ಗಾವಲಿಟ್ಟು ಕಾಯುತ್ತಿದೆ. ಜನರ ಈ ನಿಷ್ಕಲ್ಮಶ ಪ್ರೀತಿ ಮತ್ತು ಪ್ರಾರ್ಥನೆಗಳು ಹೈಕಮಾಂಡ್ ತಲುಪಿ ಶೀಘ್ರದಲ್ಲೇ ಅಜಯ್ ಸಿಂಗ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂಬ ಬಲವಾದ ನಂಬಿಕೆ ಅಭಿಮಾನಿ ವಲಯದಲ್ಲಿದೆ. ಹಿರಿಯ ಮತ್ತು ಕಿರಿಯ ಮುಖಂಡರ ವತಿಯಿಂದ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ನಮ್ಮ ಜೇವರ್ಗಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸಂಪುಟದಲ್ಲಿ ಒಂದು ಉನ್ನತ ಸ್ಥಾನಮಾನ ಕೊಡಬೇಕು. ಯಾಕಂದ್ರೆ ಅವರು ಸತತವಾಗಿ 15 ವರ್ಷಗಳಿಂದ ಅವರು 3 ಸಾರಿ ಜೇವರ್ಗಿಯಲ್ಲಿ ಆರಿಸುತ್ತಾ ಬಂದಿದ್ದಾರೆ. ಆದ್ದರಿಂದ ದಯವಿಟ್ಟು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ AAC ಅಧ್ಯಕ್ಷರಿಗೆ ನಮ್ದು ಏನು ಒಂದು ಮನವಿ ಅಂದ್ರ, ನಮ್ಮ ಜೇವರ್ಗಿ ತಾಲೂಕು 15 ವರ್ಷಗಳಿಂದ ನಮ್ಗೆ ಯಾವ ಮಿನಿಸ್ಟರ್ ಸೀಟ್ ಕೊಟ್ಟಿಲ್ಲ. ದಯಮಾಡಿ ನೀವು ಹಿರಿಯರಾಗಿರಿ, ಅವರ ತಂದೆ ಮಾರ್ಗದರ್ಶನದಲ್ಲಿದ್ದೀರಿ. ಧರ್ಮ್ ಸಿಂಗ್ ಹೋದ್ಮ್ಯಾಗ ಅವರು ನಿಮ್ಮನ್ನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ 3ನೇ ಹಂತದ ವಿವರಣೆ ನೀಡಲು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ದಿನಾಂಕ 2ನೇ ಜೂನ್ 2026ರಂದು ಮಧ್ಯಾಹ್ನ 1:30 ಗಂಟೆಗೆ SIR ಕುರಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಫೇಸ್ 3ರ ವೇಳಾಪಟ್ಟಿ ವಿವರಣೆಯ ಕುರಿತು ಕ್ವಾಲಿಫೈಯಿಂಗ್ ಡೇಟ್ ಆಫ್ SIR 1/10/2026, ಪ್ರಿಪರೇಷನ್, ಟ್ರೈನಿಂಗ್ ಮತ್ತು ಪ್ರಿಂಟಿಂಗ್ 20/6/2026ರಿಂದ 29/6/2026 10 ದಿನ, ಹೌಸ್ ಟು ಹೌಸ್ ವಿಸಿಟ್ ಬೈ BLOs 30/6/2026ರಿಂದ 29/7/2026 30 ದಿನ, ರೇಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ 29/7/2026, ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ 5/8/2026, ಪೀರಿಯಡ್ ಆಫ್ ಫಿಲಿಂಗ್ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ 5/8/2026ರಿಂದ 4/9/2026 30 ದಿನ, ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ 5/8/2026ರಿಂದ 3/10/2026 60 ದಿನ ಮತ್ತು ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7/10/2026 ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಸಂಕನೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಉಪ ಆಯುಕ್ತರಾದ ಸಾಹಿತ್ಯ ಆಲದಕಟ್ಟಿ, ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲನೇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ. ಸೊ ಇವತ್ತು ಬೆಳಿಗ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಸಮೇತ ಒಂದು ಸಭೆ ಮಾಡಿ ಅವರಿಗೆ ಅಗತ್ಯ ಸೂಚನೆ ಮಾಹಿತಿಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯನೂ ಆಗಿದೆ ಬೆಳಗ್ಗೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆ ತುಂಬ ಪ್ರಮುಖವಾಗಿರುವಂಥದ್ದು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಳ ಒಂದು ಅಗತ್ಯ ಕೆಲಸ ಮಾಡ್ತಕ್ಕಂಥದ್ದು ಒಂದು ನಡೀತಾ ಇದೆ, ಚಟುವಟಿಕೆ ನಡೀತಾ ಇದೆ. ಸೊ ತಮಗೂ ಸಹ ಇದ್ರ ಬಗ್ಗೆ ಎಲ್ಲ ರೀತಿಯ ಅಗತ್ಯ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಚುನಾವಣಾ ಆಯೋಗವೂ ಸಹ ಒಂದು ಪ್ರೆಸ್ ಮೀಟ್ ಮುಖಾಂತರ ಎಲ್ಲ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಒಂದು ಸೂಚನೆ ಬಂದಿರೋದ್ರಿಂದ ಪ್ರಯುಕ್ತ ಇವತ್ತಿನ ಸಭೆ ನಡೆಸ್ತಾ ಇದ್ದೀವಿ. ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ, ಚುನಾವಣಾ ಆಯೋಗ ಈಗ ಈ ಸಂದರ್ಭದಲ್ಲಿ 16 ರಾಜ್ಯಗಳಲ್ಲಿ ಮತ್ತು 3 ಯೂನಿಯನ್ ಟೆರಿಟರೀಸಲ್ಲಿ ಈಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸೊ ಕ್ವಾಲಿಫೈಯಿಂಗ್ ಡೇಟ್ ಫಾರ್ SIR ಟೆಂಟೇಟಿವ್ ಕ್ವಾಲಿಫೈಯಿಂಗ್ ಡೇಟ್ 1/10/2026 ಇದೆ.
ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯಾಪಿಂಗ್ ಪ್ರಕ್ರಿಯೆ ಜಾರಿಯಲ್ಲಿದೆ. ಸೊ ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ ಇದ್ದಾರೆ ಅವರು 2002 ಏನು ಮತದಾರರ ಪಟ್ಟಿ ಇದೆ ಅದರಲ್ಲಿ ಅವರು ಅಥವಾ ಅವರ ಹತ್ತಿರದ ಸಂಬಂಧಿಕರು ಯಾರಿದ್ದಾರೆ ಅವರ ಒಂದು ಮ್ಯಾಪಿಂಗ್ ಪ್ರಕ್ರಿಯೆ ಜಾರಿಯಲ್ಲಿದೆ. ತಮ್ಮೆಲ್ಲರಿಗೂ ನಾವು ಕಾಲಕ್ರಮೇಣ ಹಂತ ಹಂತವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಕೊಳ್ತಾ ಬಂದಿದ್ದೀವಿ. ಈಗ 20/6/2026ರಿಂದ 29/6/2026 10 ದಿವಸಗಳ ಕಾಲ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ. ಪೂರ್ವ ಸಿದ್ಧತೆಗಳಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ BLO ಸಮೇತ ಎಲ್ಲ ಹೈಯೆಸ್ಟ್ ಆಫೀಸರ್ EROವರೆಗೆ ಎಲ್ಲರಿಗೂ ಟ್ರೈನಿಂಗ್ ತರಬೇತಿ ಕೊಡ್ತಕ್ಕಂಥದ್ದು ನಾವು ಪ್ರಾರಂಭ ಮಾಡ್ತೀವಿ. ಅದರೊಟ್ಟಿಗೆ ಎನ್ಯೂಮರೇಷನ್ ಫಾರ್ಮ್ಸ್ ಆಗಿರಲಿ, ಬೇರೆ ಬೇರೆ ಪತ್ರಗಳನ್ನು ದಾಖಲೆಗಳನ್ನು ತಯಾರಿಸುವಂಥದ್ದು, ಪ್ರಿಂಟಿಂಗ್ ಮಾಡುವಂಥದ್ದು, ಅದೆಲ್ಲ ತಯಾರಿಗಳನ್ನು ನಾವು ಅದರೆಲ್ಲ ಸಿದ್ಧಪಡಿಸ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಪ್ರಮುಖವಾಗಿ ಕೆಲಸ ಪ್ರಾರಂಭ ಆಗುವಂಥದ್ದು ಹೌಸ್ ಟು ಹೌಸ್ ವಿಸಿಟ್. ಸೊ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಪೂರ್ಣಗೊಂಡ ನಂತರ 30ನೇ ತಾರೀಕಿಂದ ಹೌಸ್ ಟು ಹೌಸ್ ವಿಸಿಟ್ಸ್ ನಮ್ಮ BLOಗಳು ಏನಿದ್ದಾರೆ, ಬೂತ್ ಲೆವೆಲ್ ಆಫೀಸರ್ಸ್, ಅವರು ಮನೆ ಮನೆಗೆ ತೆರಳಿ ಅಲ್ಲಿ ಎನ್ಯೂಮರೇಷನ್ ಫಾರ್ಮ್ಸ್ಗಳನ್ನು ಕೊಟ್ಟು ಅದನ್ನು ಭರ್ತಿ ಮಾಡಿಸ್ಕೊಂಡು ಅದನ್ನು ECA ಅವ್ರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಏನು ಇದು ಕೋರ್ ವರ್ಕ್ ಇದೆ ಅದು 30/6/26ರಿಂದ ಸುಮಾರು 30 ದಿನಗಳ ಕಾಲ 36ರಿಂದ 29/7ರವರೆಗೆ ಹೌಸ್ ಟು ಹೌಸ್ ಎನ್ಯೂಮರೇಷನ್ ಬೈ BLOs ಈ ಕೆಲಸ ಪ್ರಾರಂಭ ಆಗುತ್ತೆ. ಇದೇ ಸಂದರ್ಭದಲ್ಲಿ ನಾವು ಈ ಒಂದು ತಿಂಗಳ ಅವಧಿಯಲ್ಲಿ ಪೋಲಿಂಗ್ ಬೂತ್ಗಳ ರ್ಯಾಷನಲೈಸೇಷನ್ ಅಂದರೆ ಏನು ತರ್ಕಬದ್ಧಗೊಳಿಸುವಂಥ ಕೆಲಸ ಇದೆ. ಸಾಮಾನ್ಯವಾಗಿ ಒಂದು ಪೋಲಿಂಗ್ ಬೂತಲ್ಲಿ 1200 ಗರಿಷ್ಠ ಮಿತಿ ಒಂದು ಮತದಾರರು ಇರಬೇಕು ಅನ್ನುವಂಥದ್ದು ಒಂದು ಬ್ರಾಡ್ ಜನರಲ್ ಗೈಡ್ಲೈನ್ ಇದೆ. ಸೊ ಇದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಒಂದು ಮತಗಟ್ಟೆಯಲ್ಲಿ ವೋಟರ್ಸ್ ಇದ್ದರೆ ಸೊ ಅದನ್ನು ತರ್ಕಬದ್ಧಗೊಳಿಸಿ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು 1200 ಮಿತಿ ಒಳಗಡೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ತರ್ಕಬದ್ಧಗೊಳಿಸುವ ಒಂದು ಯೋಜನೆಯನ್ನು ಸಹ ಹಮ್ಮಿಕೊಂಡಿದ್ದೀವಿ. ಮಳೆ, ಬಿತ್ತನೆ ಕ್ಷೇತ್ರ, ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆಯ ಕುರಿತು ಮಾಹಿತಿ ನೀಡಲು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. 2026 ಜನವರಿ 1ರಿಂದ ಮೇ 31ರವರೆಗೆ ವಾಡಿಕೆ ಮಳೆ 67 ಮಿಲಿಮೀಟರ್ ಇದ್ದು 133 ಮಿಲಿಮೀಟರ್ ಮಳೆಯಾಗಿದೆ. ಅಂದರೆ 99%ರಷ್ಟು ಹೆಚ್ಚುವರಿ ಮಳೆಯಾಗಿದೆ. ಮುಂಗಾರು ಹಂಗಾಮಿನಲ್ಲಿ 2026-27ನೇ ಸಾಲಿಗೆ ಒಟ್ಟು 8.9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಮುಖ ಬೆಳೆಗಳಾದ ತೊಗರಿ, ಹೆಸರು, ಉದ್ದು, ಸೋಯಾಬೀನ್, ಹತ್ತಿ ಬಿತ್ತನೆಯ ಗುರಿಯನ್ನ ಹೊಂದಲಾಗಿದೆ. 2026-27ನೇ ಸಾಲಿನ ಮುಂಗಾರು ಹಂಗಾಮಿಗೆ ಜಿಲ್ಲೆಗೆ 22,828.03 ಕ್ವಿಂಟಾಲ್ ಬಿತ್ತನೆ ಬೀಜ ಕಾರ್ಯಕ್ರಮ ಹಂಚಿಕೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಲಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬಿತ್ತನೆ ಬೀಜದ ಕೊರತೆ ಇಲ್ಲ. 2026-27ನೇ ಸಾಲಿನ ಮುಂಗಾರು ಹಂಗಾಮಿಗೆ ಜಿಲ್ಲೆಗೆ ಒಟ್ಟು 99,863 ಮೆಟ್ರಿಕ್ ಟನ್ ರಸಗೊಬ್ಬರ ಹಂಚಿಕೆ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಸಂಕನೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಉಪ ಆಯುಕ್ತರಾದ ಸಾಹಿತ್ಯ ಆಲದಕಟ್ಟಿ, ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ ಉಪಸ್ಥಿತರಿದ್ದರು. ಒಟ್ಟು 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀವಿ. 9 ಲಕ್ಷ ಹೆಕ್ಟೇರ್ ಗುರಿ ಅಂದರೆ ಹಿಂದಿನ ವರ್ಷಗಳದ್ದೇನಿದೆ ಅದನ್ನು ಇಟ್ಕೊಂಡು ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಸೊ ತೀರಾ ಜಾಸ್ತಿನೂ ಇಲ್ಲ, ತೀರಾ ಕಡಿಮೆನೂ ಇಲ್ಲ. ನಮ್ಮ ವಾಡಿಕೆ ಏನಿದೆ ಅದ್ರ ಪ್ರಕಾರನೇ ಒಂದು 8,90,000 ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ತೊಗರಿ ಗುರಿ ಇರುವಂಥದ್ದು 6.3 ಲಕ್ಷ ಹೆಕ್ಟೇರು, ಹೆಸರು 0.54 ಲಕ್ಷ ಹೆಕ್ಟೇರು, ಉದ್ದು 0.25 ಲಕ್ಷ ಹೆಕ್ಟೇರ್, ಸೋಯಾಬೀನ್ 0.23 ಲಕ್ಷ ಅಂದರೆ 23,000 ಹೆಕ್ಟೇರ್. ಆಮೇಲೆ ಹತ್ತಿ, ಅದು ಈಗ ಜಾಸ್ತಿ ನಮ್ಮಲ್ಲಿ ವೇಗವಾಗಿ ರೈತರಲ್ಲಿ ಈಗ ಒಂದು ಪಾಪ್ಯುಲರ್ ಆಗ್ತಾ ಇರೋದು ಹತ್ತಿ. ಮತ್ತು ಇಟ್ ಇಸ್ ಮೇಕಿಂಗ್ ಎ ಕಮ್ ಬ್ಯಾಕ್. ನನಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದು ಒಂದು ಕಾಲದಲ್ಲಿ ಹತ್ತಿ ಇತ್ತು ಸರ್, ಆಮೇಲೆ ಅದು ಸ್ಲೋಲಿ ಅದು ಕಡಿಮೆ ಆಗ್ತಾ ಹೋಯಿತು ಅದ್ರ ವಿಸ್ತೀರ್ಣ, ಮತ್ತು ಈಗ ಜಾಸ್ತಿ ಆಗ್ತಾಯಿದೆ ಮತ್ತು ಪಾಪ್ಯುಲರ್ ಆಗ್ತಾಯಿದೆ ಅಂತ. ಸೊ ಅದು ಒಳ್ಳೆ ರೇಟು ಸಿಗ್ತಾ ಇದೆ ಮಾರ್ಕೆಟಲ್ಲಿ ಅಂತ. ಸೊ ಈ ವರ್ಷ ನಾವು 1.22 ಲ್ಯಾಕ್ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯನ್ನು ನಾವು ಹೊಂದಿದ್ದೀವಿ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಅವರ್ ಟಾರ್ಗೆಟ್ಸ್.
ಬಿತ್ತನೆ ಬೀಜ ಏನಿದೆ 26-27ರಲ್ಲಿ ಮುಂಗಾರು ಹಂಗಾಮಲ್ಲಿ ನಮ್ಮ ಜಿಲ್ಲೆಗೆ 22,828 ಕ್ವಿಂಟಲ್ ಬಿತ್ತನೆ ಬೀಜ ಕಾರ್ಯಕ್ರಮ ಹಂಚಿಕೆ ಮಾಡುವ ಒಂದು ಗುರಿ ನಮ್ಮಲ್ಲಿರುವಂಥದ್ದು. 22,828 ಕ್ವಿಂಟಲ್ ಬಿತ್ತನೆ ಬೀಜ. ದಿಸ್ ಈಸ್ ಅವರ್ ಟಾರ್ಗೆಟ್ ಆ್ಯಂಡ್ ವಿ ಆರ್ ಕ್ಲೋಸ್ ಟು ಅಚೀವಿಂಗ್ ಇಟ್. ಆ್ಯಕ್ಚುಲಿ ನಮಗೇನು ಟಾರ್ಗೆಟ್ ಇದೆ, ಈಗಾಗಲೇ ಸೋಯಿಂಗ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀತಾ ಇದೆ ಬಿತ್ತನೆ ಬೀಜದ್ದು. ಸೊ ಬಹುತೇಕ ಕಡೆ ಎಲ್ಲ ತಲುಪಿಸಿದ್ದಾರೆ. ಇಟ್ಸ್ ಎನ್ ಆನ್ ಗೋಯಿಂಗ್ ಪ್ರಾಸೆಸ್, ಬಟ್ ದಿಸ್ ಈಸ್ ಅವರ್ ಓವರ್ ಆಲ್ ಟಾರ್ಗೆಟ್ ಏನಿದೆ ಇಷ್ಟನ್ನು ಇಟ್ಕೊಂಡಿದ್ದೀವಿ. ಸೊ ಹೆಚ್ಚಾಗಿ ನಮ್ಮ ಇದೇನು 22,000 ಟಾರ್ಗೆಟ್ ಇದೆ, ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ತಮಗೆ ಗೊತ್ತಿರೋ ಹಾಗೆ ಇದನ್ನು ನಾವು ವಿತರಣೆ ಮಾಡ್ತೀವಿ. ಸೊ ಎಲ್ಲ ಕಡೆ ಎಷ್ಟು ಬೇಡಿಕೆ ಇದೆ ಅಷ್ಟು ದಾಸ್ತಾನು ನಮ್ಮಲ್ಲಿ ಇದೆ. ಸೊ ರೈತರು ಅವರ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜವನ್ನು ತೆಗೆದುಕೊಳ್ತಾವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕ್ರಿಯೆ ಸುಗಮವಾಗಿ ನಡೀತಾ ಇದೆ. ಆಮೇಲೆ ಇನ್ನೊಂದೇನು ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಬಿತ್ತನೆ ಬೀಜ ಕೊರತೆ ಇಲ್ಲ. ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಎನಿ ಸೀಡ್ಸ್. ಬಿತ್ತನೆ ಬೀಜ ಕೊರತೆ ನಮ್ಮಲ್ಲಿಲ್ಲ. ಬಿತ್ತನೆ ಶುರುವಾಗಿಲ್ಲ, ಕೆಲವೊಂದು ಕಡೆ ಶುರು ಆಗಿದೆ. ಆ್ಯಕ್ಚುಲಿ ನಾವು ಓಕೆ, ಈ ಪ್ರಶ್ನೆಗೆ ಒಂದೇನು ಅಂತಂದರೆ, ಸಾಮಾನ್ಯವಾಗಿ ಮಾನ್ಸೂನ್ ಬಂದಂಥ ಸಂದರ್ಭದಲ್ಲಿ ಬಿತ್ತನೆ ಬೀಜ ಏನಿರುತ್ತೆ ಅದನ್ನು ತೊಗೊಳ್ತಾರೆ, ಆಮೇಲೆ ಬಿತ್ತನೆ ಶುರು ಆಗುತ್ತೆ. ಬಟ್ ಕೆಲವೊಂದು ಭಾಗದಲ್ಲಿ ಕೆಲವೊಂದು ರೈತರು ಏನು ಮಾಡ್ತಾ ಇದ್ದಾರೆ, ಈಗೇನು ಒಂದೆರಡು ಮಳೆ ಬಂತು, ಅದೇ ಒಂದು ಮುಂಗಾರಿನ ಸಂಕೇತ ಅಂತ ಆ ಒಂದು ಆಧಾರ ಇಟ್ಕೊಂಡು ಅದ್ರ ಮೇಲೆ ಬಿತ್ತನೆ ಪ್ರಾರಂಭವೂ ಮಾಡಿದ್ದಾರೆ. ಸೊ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರಿಗೂ ಒಂದು ರೈತರಲ್ಲಿ ಮನವಿ ಮಾಡ್ಕೊಂಡಿರೋದು, ಇನ್ನೂ ಸ್ವಲ್ಪ ತಾವು ಕಾಯಬೇಕು. ಮುಂಗಾರು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ತಾವು ಬಿತ್ತನೆ ಮಾಡಿದರೆ ಒಳ್ಳೆ ಇಳುವರಿ ಬರುತ್ತೆ, ಕ್ರಾಪ್ ಫೇಲಿಯರ್ ಕಡಿಮೆ ಆಗುವಂಥದ್ದು ಸಾಧ್ಯ, ಅಥವಾ ಕ್ರಾಪ್ ಫೇಲಿಯರ್ ಸಂಭಾವನೆ ಜಾಸ್ತಿ ಇರುತ್ತೆ, ಇಳುವರಿ ಕಡಿಮೆ ಆಗುವಂಥ ಒಂದು ಪಾಸಿಬಿಲಿಟಿನೂ ಜಾಸ್ತಿ ಇರುತ್ತೆ. ಅದಕ್ಕೆ ಇನ್ನು ಸ್ವಲ್ಪ ದಿವಸ ತಾವು ಮುಂಗಾರು ಬರೋವರೆಗೂ ಕಾದು ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಬೇಕು ಅಂತಲೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ರೈತರಲ್ಲಿ. ಬಟ್ ಅಫ್ಕೋರ್ಸ್ ಆ್ಯಸ್ ಯು ಸೆಟ್, ಇನ್ ಅ ಲಾಟ್ ಆಫ್ ಪ್ಲೇಸಸ್ ಇಟ್ ಹ್ಯಾಸ್ ನಾಟ್ ಸ್ಟಾರ್ಟೆಡ್ ಯೆಟ್, ಬಟ್ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಮಾನ್ಸೂನ್ಸ್ ಅರೈವಲ್. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಅಭಿಮಾನಿ ಬಳಗದವರು ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅಭಿಮಾನಿಗಳಿಂದ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಸಲ್ಲಿಸಲಾಯಿತು. ಸಾಮಾನ್ಯ ಕಾರ್ಯಕರ್ತರಾಗಿದ್ದ DK ಶಿವಕುಮಾರ್ ಇಂದು ಮುಖ್ಯಮಂತ್ರಿಯಾಗುತ್ತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಎಂದು ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಅಲ್ಲದೆ 100 ಜನ ಅಭಿಮಾನಿಗಳಿಂದ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. DK ಎಂದು ಅಭಿಮಾನಿಗಳು ಘೋಷಣೆ ಕೂಗಿದರು. ನಮಸ್ಕಾರ, ನನ್ನ ಹೆಸರು ಶರಣು ಶಾಸ್ತ್ರಿ ಅಂತ. ಇವತ್ತು ಗುಲ್ಬರ್ಗಾದಲ್ಲಿ ಮಹಾದಾಸೋಹಿ ಶರಣಬಸವೇಶ್ವರರ ದೇವಸ್ಥಾನ ಬಂದು ವಿಶೇಷ ಪೂಜಾ ಅರ್ಪಣೆ ಮಾಡಿದ್ದೀವಿ. ದೇವರಿಗೆ ನಾಳೆ ಸಾಹೇಬರ ಪ್ರಮಾಣ ವಚನ ತಗೋತಿದ್ದಾರೆ 4 ನಿಮಿಷಕ್ಕೆ. ಆದ ಕಾರಣ ಬಂದು ಶರಣಬಸವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾಹೇಬರಿಗೆ ಒಳ್ಳೆ ಆಶೀರ್ವಾದ ಸಿಗಲಿ ಅಂತೆ. ಗಂಗಾಧರ ಅಜ್ಜಯ್ಯ ಅವರ ಆಶೀರ್ವಾದದಿಂದ, ಮಹಾದಾಸೋಹಿ ಶರಣಬಸವೇಶ್ವರರ ಆಶೀರ್ವಾದದಿಂದ ಇವತ್ತು ನಾಳೆ ಪ್ರಮಾಣ ವಚನ ತಗೋತಿದ್ದಾರೆ ಸಾಹೇಬರು. ಭಾಳ ಖುಷಿಯಾಗಿದೆ. ನಾವೆಲ್ಲರೂ ಯುವಕರು ಸೇರಿ, ಗುಲ್ಬರ್ಗದ ಯುವಕರು ಸೇರಿ ಎಲ್ಲರೂ ಬಂದು ಇಲ್ಲಿ 101 ತೆಂಗಿನಕಾಯಿ ಹೊಡೆದು ಸಿಹಿ ಹಂಚಿ ಎಲ್ಲ ಕೂಡ ಆಚರಣೆ ಮಾಡಿದ್ದೀವಿ. ಅಡ್ವಾನ್ಸ್ ಆಗಿ ಆಚರಣೆ ಮಾಡಿದ್ದೀವಿ. ನಾಳೆ ನಾನು ಬೆಂಗಳೂರಿಗೆ ಹೋಗಬೇಕು, ಸಾಹೇಬ್ರ ಹತ್ರ ಆಶೀರ್ವಾದ ತೊಗೋತೀನಿ. ಸಾಹೇಬರು ದೇವರ ಆಶೀರ್ವಾದ ತೊಗೊಂಡು, ಸಾಹೇಬ್ರ ಆಶೀರ್ವಾದ ತೊಗೊಂಡು
ಎಲ್ಲನೂ ಕೂಡ ಒಳ್ಳೆಯದಾಗಿದೆ. ಮುಂದೆ ಬರೋ ದಿನಗಳಲ್ಲಿ 28ಕ್ಕೆ ನಮ್ಮದು ಟಾರ್ಗೆಟ್ ಇದೆ, ಸಾಹೇಬ್ರ ಟಾರ್ಗೆಟ್ ಇದೆ, ಕಾರ್ಯಕರ್ತರ ಟಾರ್ಗೆಟ್ ಇದೆ. ಈ ಮುಖ್ಯಮಂತ್ರಿ ಆಗ್ತಿರೋದು ಒಂದು ನಿಷ್ಠಾವಂತ ಕಾರ್ಯಕರ್ತ. ಇವತ್ತಿನ ದಿವಸದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಸಾಹೇಬ್ರಲಿಂತ ಕಲಿಬೇಕು. ಯಾಕಂದರೆ ಅವ್ರು NSUI ಯೂತ್ ಕಾಂಗ್ರೆಸ್ಸಿಂದ ಬಂದು ಇಲ್ಲಿ ತನಕ ಬಂದು 8 ಬಾರಿ MLA ಆಗಿ, ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗ್ತಿದ್ದಾರೆ ಇವತ್ತು. ಆದ ಕಾರಣ ನಮಗೆಲ್ಲ ಭಾಳ ಖುಷಿಯಾಗಿದೆ. ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡಿದ್ದೇವೆ. ಭಾಳ ತುಂಬ ಖುಷಿಯಾಗ್ತಿದೆ. ಸಾಹೇಬರು ಇನ್ನೊಂದು ಮಾತು ಹೇಳಿದ್ದಾರೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ. ಆದ ಕಾರಣ ನಾವು ಇವತ್ತು ಬಂದು ಇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಸಾಹೇಬರು ಹೇಳಿದ ದಾರಿಗಳಲ್ಲಿ ನಡೀತೀವಿ. ನಾವೆಲ್ಲ ಪಕ್ಷ ಸಂಘಟನೆ ಮಾಡ್ತೀವಿ. ಆದ ಕಾರಣ 28ಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ನಾವೆಲ್ಲ ಹೇಳಿ ನಮಸ್ಕರಿಸ್ತಾ ಶರಣಬಸವೇಶ್ವರ ಆಶೀರ್ವಾದ ತಗೊಂಡು ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ. ನಂದಿಕೂರು ಗ್ರಾಮದ ಮುಖ್ಯ ರಸ್ತೆಯ ಮೇಲೆ ಇರುವ ಆಹಾರ ವಿತರಣಾ ಸಂಸ್ಥೆಯ ಪರವಾನಗಿಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆಯ ವತಿಯಿಂದ ಇಂದು ಸಹಾಯಕ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರದಿಂದ 5-6 ಕಿಲೋಮೀಟರ್ ಅಂತರ ಮತ್ತು ಬೆಂಗಳೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಹಾಗೆ ನಂದಿಕೂರು ಗ್ರಾಮದ ಮುಖ್ಯ ರಸ್ತೆಯ ಮೇಲಿರುವ ಆಹಾರ ವಿತರಣೆ ಸಂಸ್ಥೆಯ ಪರವಾನಗಿ ರದ್ದುಪಡಿಸಲು ಹಾಗೂ ಈ ಕಳಪೆ ಮತ್ತು ಅಕ್ರಮ ಅವ್ಯವಹಾರವನ್ನು ತನಿಖೆಗೆ ಒಳಪಡಿಸುವಂತೆ ವೀರ ಕನ್ನಡಿಗರ ಸೇನೆಯ ವತಿಯಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಸಹಾಯಕ ಆಯುಕ್ತರಿಗೆ ಇಂದು ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ಸಿರ್ನೂರ್, ರವಿ ವಂಟಿ, ಶಿವಾನಂದ ಚಿಕ್ಕಾಣಿ, ಅಣವೀರ್ ಬಿರಾದಾರ್, ಗೋಪಾಲರಾವ್ ವಾಲಿಕಾರ್, ಖಾಜಾ ಹುಸೇನಿ, ಯಲ್ಲಲಿಂಗ ಪೂಜಾರಿ, ರಾಜು ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗುಣಮಟ್ಟದ ಇಂದು ವೀರ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ಇದು 2ನೇ ಬಾರಿ ನಾವು ಅಂದ್ರೆ 15 ದಿವಸಗಳ ಮುಂಚೆನೆ ನಮ್ಮ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ಸಹಾಯಕ ಆಯುಕ್ತರಿಗೆ ಮತ್ತು RC ಪ್ರಾದೇಶಿಕ ಆಯುಕ್ತರಿಗೆ ಏನದ ಈ ರಾಮ ಮಂದಿರ್ಲಿಂದ ಅಂದ್ರೆ ಕಲಬುರಗಿ ನಗರದಾಗ ಹತ್ಕೊಂಡಿರುವಂತ ರಾಮ ಮಂದಿರ್ಲಿಂದ ನಂದಿಕೂರು ಗ್ರಾಮ ಅಂತ ಬರ್ತದೆ, ಬೆಂಗಳೂರು ಹೆದ್ದಾರಿಗೆ ನಂದಿಕೂರು ಗ್ರಾಮದ ಎದುರುಗಡೆ ಮುಖ್ಯ ರಸ್ತೆಗೆ ರಾಜರಾಜೇಶ್ವರಿ ಅಂದ್ರೆ ಪ್ರತಿಯೊಂದು ಹಳ್ಳಿ ಅಂಗನವಾಡಿಗೆ ಅಂದ್ರೆ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿಗೆ ಅಂಗನವಾಡಿಗಳಿಗೆ ಏನದ ತಂಬಿಟ್ಟುಂಡಿ ಅಂತೀವಿ ನಾವು. ಅಂದ್ರೆ ಮುದ್ದು ಮಕ್ಕಳಿಗೆ ಮತ್ತು ಗರ್ಭಿಣಿ ತಾಯಂದರಿಗೆ ಆಹಾರದ ರೂಪದಲ್ಲಿ ನೀಡ್ತಕ್ಕಂಥ ಏನದು ತಂಬಿಟ್ಟು ಹಿಟ್ಟದಲ್ಲ ಉಂಡಿ, ಇದನ್ನ ತಯಾರು ಮಾಡಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಿಗೆ 6 ಜಿಲ್ಲೆಗೆ ನೀಡತಕ್ಕಂಥ ಯಾವ್ದಂದ್ರೆ ಅದು ರಾಜರಾಜೇಶ್ವರ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಏನಿವತ್ತು ತಂಬಿಟ್ಟುಂಡಿ ತಯಾರು ಮಾಡ್ತಾರ ಇದನ್ನ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಕಳಪೆಯಲ್ಲಿ ತಯಾರು ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ನಾವು ಬಾಯಲ್ಲಿ ಹೇಳ್ತಕ್ಕಂಥದ್ದಲ್ಲ, ಪ್ರತಿಯೊಂದು ಆ ಉಗ್ರಾಣದಲ್ಲಿ ತಯಾರಾಗ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ನಮ್ಮ ಹತ್ರ ಇವೆ, ದಾಖಲಾತಿಗಳಿವೆ. ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ತಂದು ಗುಣಮಟ್ಟದಲ್ಲಿ ತಯಾರು ಮಾಡಿ ಅಂತೇಳಿ ಸರ್ಕಾರಕ್ಕೆ ಸುಳ್ಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡ್ತಕ್ಕಂಥ ಕೆಲಸ ರಾಜರಾಜೇಶ್ವರಿ ಸಂಸ್ಥೆಯಲ್ಲಿ ನಡೆದಿದೆ. ಆದ್ರೆ ನಿಜವಾಗಿಯೂ ಅಲ್ಲಿ ತರ್ತಕ್ಕಂಥದ್ದು ಯಾವ ಏಜೆನ್ಸಿ ಯಾವ ಅಂಗಡಿಯಲ್ಲಿ ತರ್ತೀರಿ, ಏನಾದ್ರೂ ಅದ್ರ ಬಿಲ್ ತೋರಿಸ್ತೀರಾ, ಯಾವ ಗುಣಮಟ್ಟ ತಂದ್ರಿ, ಪ್ರತಿಯೊಂದರಲ್ಲಿ CC ಕ್ಯಾಮ್ರಾ ಇವೆ. ಇದನ್ನೆಲ್ಲ ತನಿಖೆ ಮಾಡಿದ್ರ ನಿಜಾಂಶ ಅಂದ್ರೆ ಯಾವ ರೀತಿ ಕಳ್ಳ ಸಾಗಾಣಿಕೆಯಲ್ಲಿ ಆಹಾರ ತಯಾರಾಗ್ತಿದೆ. ಯಾಕಂದ್ರೆ ನಮ್ಮ ಮುದ್ದು ಮಕ್ಕಳು ಗರ್ಭಿಣಿ ತಾಯಂದ್ರು ಸೇವಿಸ್ತಕ್ಕಂಥ ಆಹಾರ ಸಂಪೂರ್ಣ ವಿಷಪೂರಿತವಾದಂಥದ್ದು. ಈ ಸಂಸ್ಥೆಯ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಇದು ಯಾವುದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಲೇ ನೋಡಿದ್ರ ಯಾವುದೋ ಒಂದು ಒತ್ತಡಕ್ಕೆ ಇವರು ಮಣಿತಾ ಇದ್ದಾರೆ ಅಂತ ಅನುಮಾನ ಮೂಡ್ತಾ ಇದೆ. ದಯಮಾಡಿ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ, ಇಲ್ಲಿವರೆಗೂ ನೀವು ಯಾವುದೇ ಒತ್ತಡಕ್ಕೂ ಮಣಿದಿದ್ರಿ ಅಂದ್ರೆ ದಯಮಾಡಿ ಅದನ್ನ ಬಿಟ್ಟು ನಿಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗ ರೀತಿಯಲ್ಲಿ ಸಂಪೂರ್ಣವಾಗಿ ಆ ಒಂದು ಸಂಸ್ಥೆ ಏನಿವತ್ತು ವಿಷಪೂರಿತವಾದಂತ ಆಹಾರವನ್ನ ನೀಡ್ತಾ ಇದೆ ಆ ಸಂಸ್ಥೆಯ ಪರವಾನಗಿ ರದ್ದು ಮಾಡಬೇಕು, ಅದರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಸಂಪೂರ್ಣ ತನಿಖೆ ಮಾಡಿ ವರದಿ ಸಲ್ಲಿಸಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೂನ್ 21ರಂದು ನವದೆಹಲಿಯಲ್ಲಿ ಅಖಿಲ ಭಾರತೀಯ ಕೋಲಿ ಸಮಾಜದ ವತಿಯಿಂದ ಬೃಹತ್ ಅಧಿವೇಶನ ಹಮ್ಮಿಕೊಳ್ಳಲಾಗಿದೆ. ಅಖಿಲ ಭಾರತೀಯ ಕೋಲಿ ಸಮಾಜ ನವದೆಹಲಿಯು ದಿನಾಂಕ 21 ಜೂನ್ 2026ರಂದು ನವದೆಹಲಿಯ ತಾಲ್ಕೋಟೋರಾ ಸ್ಟೇಡಿಯಂನಲ್ಲಿ ರಾಷ್ಟ್ರಮಟ್ಟದ ಬೃಹತ್ ಅಧಿವೇಶನ ಸಮಾವೇಶ ಹಮ್ಮಿಕೊಂಡಿದೆ ಎಂದು ಅಖಿಲ ಭಾರತೀಯ ಕೋಲಿ ಸಮಾಜ ನವದೆಹಲಿ ಕರ್ನಾಟಕ ಘಟಕದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು.
ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ದತ್ತಾತ್ರೇಯ ರೆಡ್ಡಿ, ಶಿಸ್ತು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಟಿ.ಡಿ. ರಾಜ್, ಉಪಾಧ್ಯಕ್ಷರಾದ ಡಾಕ್ಟರ್ ಇಂದಿರಾ ಶಕ್ತಿ, ಖಜಾಂಚಿಗಳಾದ ಮಡಿವಾಳಪ್ಪ ನರ್ಬೋಳಿ, ಅನಿತಾ ಕೋರಬಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಖಿಲ ಭಾರತ ಕೊಲಿ ಸಮಾಜ ನವದೆಹಲಿ 1972ರಿಂದ ದೇಶದ ಅನೇಕ ರಾಜ್ಯಗಳಲ್ಲಿ ಕೊಲಿ ಸಮಾಜವನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಸಮಾಜದ ಒಗ್ಗಟ್ಟು ಕಾಪಾಡಲು ಸಭೆ ಸಮಾರಂಭಗಳನ್ನು ನಿರ್ವಹಿಸುತ್ತಾ ಸಂಘಟನೆಯನ್ನು ಕೆಲಸ ಮಾಡ್ತಾ ಇದೆ. ಅಖಿಲ ಭಾರತೀಯ ಕೊಲಿ ಸಮಾಜ ರಿಜಿಸ್ಟರ್ ನವದೆಹಲಿ ದಿನಾಂಕ 21/6/2026ರಂದು ನವದೆಹಲಿಯ ತಾಲ್ಕೋಟಾರ್ ಸ್ಟೇಡಿಯಂನಲ್ಲಿ ಬೆಳಗ್ಗೆ 10 ಗಂಟೆಗೆ ಕೊಲಿ ಸಮಾಜದ ವಿವಿಧ ಹೆಸರುಗಳಿಂದ ಕರೆಯಲು ಪಡುವ ಕರ್ನಾಟಕದ ಟೊಕ್ರಿ ಕೋಲಿ, ಕೊಲಿಡೋರ್, ಕೋಲಿ, ಕಪ್ಪಲಿಗ, ಅಂಬಿಗ, ಬಾಯಿಕ, ಮೊಗವೀರ, ಹರಿಕಂತ, ಬೆಸ್ತ ವಿವಿಧ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಸಮಾಜದ ರಾಷ್ಟ್ರಮಟ್ಟದ ಬೃಹತ್ ಅಧಿವೇಶನ ಮತ್ತು ಸಮಾವೇಶವನ್ನು ಹಮ್ಮಿಕೊಂಡಿರುತ್ತದೆ. ಈ ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಘನವೆತ್ತ ಮಾಜಿ ರಾಷ್ಟ್ರಪತಿಗಳಾದ ಶ್ರೀ ರಮಾನಾಥ್ ಕೋವಿಂದ್ ಜಿ ನವದೆಹಲಿ, ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮತಿ ರೇಖಾ ಗುಪ್ತಾ ಡೆಲ್ಲಿ ವಿಶೇಷ ಅತಿಥಿಗಳಾಗಿ ಹಾಗೂ ಡಾಕ್ಟರ್ ಕರ್ನಲ್ ಧನಿರಾಮ್ ಶಾಂಡಲ್ ಮಾನ್ಯ ಸಂಪುಟ ಸಚಿವರು ಹಿಮಾಚಲ ಪ್ರದೇಶ್ ಭಾಗವಹಿಸಲಿದ್ದಾರೆ. ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಶೋಷಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಶೋಷಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾದ ಬಸವರಾಜ ಜವಳಿ, ಜಿಲ್ಲಾ ಸಂಚಾಲಕರಾದ ಲಕ್ಕಪ್ಪ ಜವಳಿ, ಆಳಂದ ಮಾದಿಗ ಸಮಾಜದ ಮುಖಂಡರಾದ ಮಹಂತಪ್ಪ ಸಾಲೇಗಾಂವ್, ಯಲ್ಲಪ್ಪ ನಿಂಬರ್ಗಾ ಸೇರಿದಂತೆ ಇತರರು ಸುಮಾರು 4 ಬಾರಿ ಆಳಂದ ತಾಲೂಕಿನ ಶಾಸಕರಾಗಿ, 1 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ, 1 ಬಾರಿ ಉಪ ಸಭಾಪತಿಗಳಾಗಿ ಕಾರ್ಯವನ್ನು ಯಶಸ್ವಿಯಾಗಿ ಗೊಳಿಸಿ ಜನಮಾಸದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯನ್ನು ಬಯಸಿ ಜನಹಿತವನ್ನು ಬಯಸುವಂಥ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲ್ ಸಾಹೇಬರಿಗೆ ಈ ಬಾರಿ ಸಚಿವರನ್ನಾಗಿ ಮಾಡಬೇಕು ಅಂಥೇಳಿ ನಾನು ರಾಷ್ಟ್ರೀಯ ನಾಯಕರು ಆದಂಥ ರಾಹುಲ್ ಗಾಂಧೀಜಿ ಅವರಲ್ಲಿ ಮತ್ತು AICCಯ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ವಿನಮ್ರವಾಗಿರುವಂಥ ಒಂದು ಮನವಿಯನ್ನು, ಒತ್ತಾಯಪೂರ್ವಕವಾದಂಥ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಇಡೀ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸರ್ವ ಜನಾಂಗದ ಪರವಾಗಿ ಹೋರಾಟವನ್ನು, ರೈತ ಪರವಾಗಿ ಅವರು ಹೋರಾಟ ಮಾಡಿದಂಥ ಸಾಧನೆಗಳು ಕಲ್ಯಾಣ ಕರ್ನಾಟಕ ಮತ್ತು ಕ್ಷೇತ್ರವಾದಂಥ ಆಳಂದದ ಜನತೆ ಎಂದೂ ಕೂಡ ಮರೆಯಲಾಗದಂಥ ಅಭಿವೃದ್ಧಿ ಕಾರ್ಯಗಳನ್ನು ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲ್ ಸಾಹೇಬರು ಮಾಡಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.